ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಮನಿ ಅಸೋಸಿಯೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಅಪಾರ್ಟ್ಮೆಂಟ್ನಲ್ಲಿ 200 ಲೀಟರ್ದು 2 ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. ಜನರಲಿ ಇನ್ ಅಪಾರ್ಟ್ಮೆಂಟ್ಸ್ ಟೆರೇಸ್ ಸ್ಪೇಸ್ ಇಸ್ ಕಾಮನ್ ಫಾರ್ ಆಲ್. ಸೊ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ಫ್ಲ್ಯಾಟ್ಗಳಿಗೂ ಹಾಟ್ ವಾಟರ್ ಸಪ್ಲೈ ಥ್ರೂ ಸೋಲಾರ್ ಕೊಡ್ತೀವಿ ಅಂತಂದರೆ ಟೆರೇಸ್ ಸ್ಪೇಸ್ ಫುಲ್ ಕವರ್ ಅಪ್ ಆಗಿಬಿಡುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಸ್ಪೇಸ್ ಅವೈಲೇಬಿಲಿಟಿ ಅವರು ಪ್ಲ್ಯಾನ್ ಮಾಡ್ತಾರೆ ಎಲ್ಲ ಫ್ಲ್ಯಾಟ್ಗಳಿಗೂ ಕೊಡಬೇಕಾ ಅಥವಾ ಅಟ್ಲೀಸ್ಟ್ ಟಾಪ್ ಫ್ಲೋರ್ಲಿರುವಂಥ ಫ್ಲ್ಯಾಟ್ಗಳಿಗಾದರೂ ಸೋಲಾರ್ ವಾಟರ್ ಹೀಟರ್ ಸಪ್ಲೈಯನ್ನು ಕೊಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಅದೇ ರೀತಿ ನಾನು ಇವಾಗ ಸೋಲಾರ್ ಫಿಟ್ ಮಾಡ್ತಾ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 200 ಲೀಟರ್ದು 2 ಸೋಲಾರ್ ವಾಟರ್ ಹೀಟರನ್ನು ಸದ್ಯಕ್ಕೆ ಫಿಟ್ ಮಾಡ್ತಾಯಿದ್ದೀನಿ. ಏನು ವರ್ಕ್ ಫಿನಿಶ್ ಆಗಿಲ್ಲ, ಇವಾಗಲೇ ಅವ್ರು 2 ಸೋಲಾರನ್ನ ಫಿಟ್ ಮಾಡ್ತಾ ಇದ್ದಾರೆ. ಸೊ ಲೇಟರ್ ಆನ್ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ದೇ ವಿಲ್ ಆ್ಯಡ್ ಅಪ್ ಮೋರ್ ಕ್ವಾಂಟಿಟಿ. ಹಾಗೆಯೇ ಈ ಥರದ ಅಪಾರ್ಟ್ಮೆಂಟ್ಗಳಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕು ತುಂಬ ಹೈಟಲ್ಲಿರುತ್ತೆ. ಅಂಥ ಲೊಕೇಶನ್ಗಳಲ್ಲಿ ಸೋಲಾರ್ ವಾಟರ್ ಹೀಟರಿಗೆ ನಾವು ಏರ್ ವೆಂಟ್ ಪೈಪನ್ನು ಕೊಡೋದು ಕಷ್ಟ. ಅದಕ್ಕೆ ಇಲ್ಲಿ ನಾವು ಸಬ್ ಟ್ಯಾಂಕ್ ಇರುವಂಥ ಮಾಡೆಲ್ಗಳನ್ನು ಕೊಟ್ಟರೆ ಏರ್ ವೆಂಟ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ನಮ್ಮಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಮೀಟ್ರಿಗೆ ಅಪ್ಲಿಕೇಶನ್ ಕೊಡುವಾಗ ಸೋಲಾರ್ ವಾಟರ್ ಹೀಟರ್ನ ಬಿಲ್ಲನ್ನು ಅಪ್ಲಿಕೇಶನ್ ಜೊತೆ ಅಟ್ಯಾಚ್ ಮಾಡಬೇಕು ಮತ್ತು ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲೇಷನ್ ಆಗಿರಬೇಕು ಅಂತ ಸ್ಟ್ರಿಕ್ಟ್ ರೂಲ್ಸ್ ಇದೆ. 200 ಲೀಟರ್ ಪರ್ ಡೇ ಸೋಲಾರ್ ವಾಟರ್ ಹೀಟರು ಒಂದು 5ರಿಂದ 6 ಜನಕ್ಕೆ ಸಫಿಷಿಯೆಂಟ್ ಹಾಟ್ ವಾಟರ್ನ ಪ್ರತಿದಿನ ಸಪ್ಲೈ ಮಾಡುತ್ತೆ. ಇಲ್ಲಿ ಸೋಲಾರ್ ವಾಟರ್ ಹೀಟರ್ ಸ್ಟ್ಯಾಂಡ್ ಅಸೆಂಬ್ಲಿ ಆಗಿ ಟ್ಯಾಂಕ್ ಫಿಟ್ ಮಾಡ್ತಾ ಇದ್ದೀನಿ. 2 ಸೋಲಾರ್ ವಾಟರ್ ಹೀಟರ್ ಇದೆ. ಫಸ್ಟು ನಾನು ಕೆಳಗಡೆ ಪ್ಲ್ಯಾನ್ ಮಾಡಿದ್ದೆ, ಬಟ್ ಲೇಟರ್ ಆನ್ ವಿ ಶಿಫ್ಟೆಡ್ ಇಟ್ ಟು ದ ಟ್ಯಾಂಕ್ ರೂಮ್. ಇದು VGuardನ Winhot Pro ಸೀರೀಸ್ ಆಕ್ಸಿಲರಿ ಮಾಡೆಲ್ ಸೋಲಾರ್ ವಾಟರ್ ಹೀಟರು. ಇದರಲ್ಲಿ ಇನ್ನರ್ ಟ್ಯಾಂಕ್ ಸ್ಟೇನ್ಲೆಸ್ ಸ್ಟೀಲ್ SS304 ಎಲ್ಗ್ರೇಡ್ ಇರುತ್ತೆ. 5 ವರ್ಷ ವಾರಂಟಿ ಬರುತ್ತೆ. 58 mm ಡಯಾ, 2100 mm ಲೆಂತ್ದು 16 ಟ್ಯೂಬ್ಸ್ ಬರುತ್ತೆ. ದೇರ್ ಇಸ್ ಪ್ರೊವಿಷನ್ ಫಾರ್ ಬ್ಯಾಕಪ್ ಹೀಟರ್ ಅಡಿಷ್ನಲ್ ಇಫ್ ರಿಕ್ವೈರ್ಡ್. ಮತ್ತು ಆಕ್ಸಿಲರಿ ಟ್ಯಾಂಕಲ್ಲಿ ಬಾಲ್ ಕಂಟ್ರೋಲ್ ಇದೆ. ಇದರ ಕನೆಕ್ಷನ್ಸ್ನೆಲ್ಲ ಆಲ್ರೆಡಿ ನಾನು ಹಳೆಯ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟ್ಯಾಂಕ್ ಔಟರ್ ಕ್ಲಾಡಿಂಗು GI ಪ್ರೀ ಕೋಟೆಡ್ ಶೀಟಿಂದ ಮಾಡಿದ್ದು. ಇಟ್ ಹ್ಯಾಸ್ ವೆರಿ ಗುಡ್ ಪಫ್ ಇನ್ಸುಲೇಷನ್ ಟು ವಿತ್ ಸ್ಟ್ಯಾಂಡ್ ದ ಹೀಟ್ ಓವರ್ ನೈಟ್. ಸೋಲಾರ್ ವಾಟರ್ ಹೀಟರ್ನ ನಾವು ಕಲೆಕ್ಟರು ಸೌತ್ ಕಡೆ ಫೇಸ್ ಮಾಡೋ ಥರ ಇನ್ಸ್ಟಾಲೇಷನ್ ಮಾಡ್ತೀವಿ. ಇದು ಟ್ಯೂಬ್ ಕಲೆಕ್ಟರು, ಟ್ಯೂಬ್ಸು ಸೌತ್ ಫೇಸಿಂಗ್ ಥರ ಇನ್ಸ್ಟಾಲೇಷನ್ನ ಮಾಡ್ತಾಯಿದ್ದೀನಿ. ಇವ್ಯಾಕ್ಯುವೇಟೆಡ್ ಟ್ಯೂಬ್ ಮಾಡೆಲ್ ಸೋಲಾರ್ ವಾಟರ್ ಹೀಟರ್ನಲ್ಲಿ ವಾಟರು ಡೈರೆಕ್ಟಾಗಿ ಆ ಟ್ಯೂಬ್ಗಳಲ್ಲಿ ಪಾಸ್ ಆಗುತ್ತೆ. ಈ ಟ್ಯೂಬ್ ಬಂದು 3 ಲೇಯರ್ ಕೋಟೆಡ್ ಡಬಲ್ ಟ್ಯೂಬ್ಸು, ಮಿಡ್ಲಲ್ಲಿ ವ್ಯಾಕ್ಯೂಮ್ ಇರುತ್ತೆ. ಆ ಟ್ಯೂಬಲ್ಲೇ ಡೈರೆಕ್ಟಾಗಿ ವಾಟರ್ ಬರ್ತಾ ಇರುತ್ತೆ. ಒಂದು ಟ್ಯೂಬ್ ಒಡೆದೋದ್ರೆ ನೀರು ಲೀಕ್ ಆಗುತ್ತೆ ನಿಜ, ಬಟ್ ಟ್ಯೂಬ್ ಒಡೆಯೋದು ಯಾವಾಗ? ಜನ ಯಾವಾಗಲೂ ಟ್ಯೂಬ್ ಮಾಡೆಲ್ ಬೇಡ, ಟ್ಯೂಬ್ ಒಡೆದೋಗುತ್ತೆ ಅಂತ ಭಯ ಪಡ್ಕೋತಾರೆ. ಬಟ್ ಟ್ಯೂಬು ಜನರಲ್ ಆಗಿ ಒಡೆಯಲ್ಲ. ಸಾಮಾನ್ಯವಾಗಿ ಕ್ರಿಕೆಟ್ ಮಕ್ಕಳು ಆಡ್ತಾ ಇರ್ತಾರೆ, ಬಾಲ್ ಬಿದ್ದರೆ ಅಥವಾ ಆಲಿಕಲ್ಲು ಮಳೆ ಬಿದ್ದರೆ ಅದರ ಟ್ಯೂಬ್ ಹೊಡೆಯಲ್ಲ. ಬಟ್ ಶಾರ್ಪಾಗಿ ನಾವು ಟೈಲ್ಸ್ ಪೀಸು, ಕಲ್ಲು ಹೊಡೆಯೋದು ಆ ಥರ ಎಲ್ಲ ಮಾಡಿದ್ರೆ ಹೊಡೆಯುತ್ತೆ. ಮತ್ತು ಮೇನ್ ಅಡ್ವಾಂಟೇಜ್ ಅಂದರೆ ಟ್ಯೂಬ್ ಮಾಡಲಲ್ಲಿ ರೆಸ್ಟ್ ಹಿಡಿಯಲ್ಲ, ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಬೇಗ ಬಿಸಿ ಆಗುತ್ತೆ, ಮತ್ತು ಅದನ್ನು ಮೇಂಟೆನೆನ್ಸು ಈಸಿ. ಹಾರ್ಡ್ ವಾಟರ್ ಸಾಲ್ಟ್ ಫಾರ್ಮೇಷನ್ ಆದ್ರೂ ಅದು ಟ್ಯೂಬಿಗೆ ಫುಲ್ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡೋದಿಲ್ಲ. ತುಂಬಾ ಹಾರ್ಡ್ ವಾಟರ್ ಇತ್ತು ಅಂತಂದರೆ ಇಯರ್ಲಿ ಒನ್ಸ್ ಟ್ಯೂಬ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸೋಪ್ ವಾಟರ್ ಹಾಕಿ ವಾಶ್ ಮಾಡಿಕೊಂಡ್ರೆ ಸಾಕು. ಈ ಥರ ನಾರ್ಮಲ್ ಟ್ಯೂಬ್ ಮಾಡಲು ಓವರ್ ಹೆಡ್ ಟ್ಯಾಂಕಿಂದ ಬರುವಂಥ ಜನರಲ್ ವಾಟರ್ ಪ್ರೆಷರ್ನ ತಡ್ಕೊಳ್ಳುತ್ತೆ ಹೊರತು ನಾವು ಬೂಸ್ಟರ್ ಪಂಪನ್ನ ಹಾಕಿ ಹೆವಿ ಪ್ರೆಷರ್ ಕೊಟ್ಟರೆ ವಿತ್ಸ್ಟ್ಯಾಂಡ್ ಆಗೋದಿಲ್ಲ. ಆ ರೀತಿ ಹೈ ಪ್ರೆಷರ್ ಅಪ್ಲಿಕೇಶನ್ನಿಗೆ ಪ್ರೆಷರೈಸರ್ ಮಾಡೆಲ್ಗಳಿದ್ದಾವೆ. ಟ್ಯೂಬಲ್ಲೂ ಇದೆ ಮತ್ತು ಫ್ಲ್ಯಾಟ್ ಪೆನಲ್ಲೂ ಅದು ಅವೈಲಬಿಲಿಟಿ ಇದೆ. ಸೊ ಫ್ರೆಂಡ್ಸ್, ಫಾರ್ ಎನಿ ಆಫ್ ಯುವರ್ ಸೋಲಾರ್ ವಾಟರ್ ಹೀಟರ್ ರಿಕ್ವೈರ್ಮೆಂಟ್ಸ್ ಪ್ಲೀಸ್ ಕಾಲ್ ಅಸ್. ನಿಮ್ಮ ಸೋಲಾರ್ ವಾಟರ್ ಹೀಟರ್ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕ್ಲಾರಿಫಿಕೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.